ಹಾಯ್ ಹಲೋ ನಮಸ್ತೆ. ಬೇಕೇ ಬೇಕು ಗ್ರೇಸ್ ಮಾರ್ಕ್ಸ್ ಅಧಿವೇಶನಕ್ಕೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ನಿನ್ನೆ ನಡೆದಿರುವಂಥ CBSE ಕ್ಲಾಸ್ 10 10ನೆಯ ತರಗತಿಯ ಕನ್ನಡ ಪರೀಕ್ಷೆಯಲ್ಲಿ 2024-25ರ ಸಾಲಿನಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಗ್ರೇಸ್ ಮಾರ್ಕ್ಸ್ ಬೇಕೇ ಬೇಕು, ಗೊಂದಲ ಉಂಟಾಗಿದೆ. ಬೇಕೇ ಬೇಕು ಗ್ರೇಸ್ ಮಾರ್ಕ್ಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತಮಗೆಲ್ಲರೂ ಈ ಒಂದು ಇದಕ್ಕೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಪಠ್ಯಕ್ರಮವನ್ನು ಅನುಸರಿಸದೆ ಈ ಅನ್ಸಿನ್ ಪ್ಯಾಸೇಜ್ ಅನ್ನು ಸಿದ್ಧಪಡಿಸಿದ್ದಾರೆ. ಹಾಗಾಗಿ ಅಲ್ಲಿ ಗೊಂದಲ ಉಂಟಾಗಿದೆ. ಇನ್ನು ಎರಡನೆಯದಾಗಿ ಮಕ್ಕಳ ಮಟ್ಟಕ್ಕೆ ಇಲ್ಲ, ಅದರಲ್ಲಿ ವಿಶೇಷವಾಗಿ CBSE ಕನ್ನಡ ವಿದ್ಯಾರ್ಥಿಗಳಿಗೆ, ಯಾಕಂದ್ರೆ ಅದು ದ್ವಿತೀಯ ಭಾಷೆ ಆಗಿರುವುದರಿಂದ ಅದನ್ನು ಓದಿ ಅರ್ಥ ಮಾಡಿಕೊಳ್ಳಲು ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಇನ್ನು ಮೂರನೆಯದಾಗಿ ಶಿಕ್ಷಕರಿಗೆ ಉತ್ತರವನ್ನು ಕಂಡುಕೊಳ್ಳಲು ಗೊಂದಲವಾಗಿರುವುದರಿಂದ ಇನ್ನು ಮಕ್ಕಳಿಗೆ ಅದು ಎಷ್ಟು ಕಷ್ಟವಾಗಿರುತ್ತದೆ ಅನ್ನೋದನ್ನು ನೀವೇ ಅರ್ಥ ಮಾಡಿಕೊಳ್ಳಿ. ಇನ್ನು ಪಠ್ಯಕ್ರಮವನ್ನದಲ್ಲಿ ಕರಿಕುಲಮ್ನಲ್ಲಿ ಹೇಳಿದ್ದಾರೆ, ಕರ್ನಾಟಕದ ಒಂದು ಅನ್ಸಿನ್ ಪ್ಯಾಸೇಜ್ ಬರಬೇಕಂತ ಸ್ಪಷ್ಟವಾಗಿ ಅವರು ಹೇಳಿಕೆಯನ್ನು ನೀಡಿದ್ರು. ಆದರೆ ಇವರು ಅದನ್ನು ಅನುಸರಿಸಲಿಲ್ಲ. ಹಾಗಾಗಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗಿದ್ದಾವೆ. ಇನ್ನು ಅನ್ಸಿನ್ ಪ್ಯಾಸೇಜ್ ಸೆಕೆಂಡ್, ಅದರಲ್ಲಿ 5ನೆಯ ಮೇನಿನಲ್ಲಿ ಪ್ರಶ್ನೆಗಳು ಅನ್ಸಿನ್ ಪ್ಯಾಸೇಜ್ನಲ್ಲಿ ಕೂಡ ಅದರಲ್ಲಿ ಗೊಂದಲ ಉಂಟಾಗಿದೆ. 5ನೆಯ ಪ್ರಶ್ನೆಯಲ್ಲಿ ಅದು ಪ್ರಶ್ನೆಯಲ್ಲಿ ಅದರಲ್ಲಿ ಸ್ಪಷ್ಟತೆನೇ ಇಲ್ಲ, ನೇರವಾಗಿ ಇಲ್ಲ, ಮಕ್ಕಳಿಗಂತೂ ಅದು ಅರ್ಥನೇ ಆಗುವುದಿಲ್ಲ. ಅಂದ್ರೆ ಒಂದಕ್ಕೆ ಆಪ್ಷನ್ಸ್ ಆಗಿ ಬರಬೇಕಾಗುತ್ತದೆ. ಇನ್ನು 4 ಗ್ರಾಮರ್ ಅಂತೂ ಬೇಕೇ ಬೇಕು. ಯಾವುದಂದ್ರೆ ಒಂದು ಅರ್ಥ ಕಸವರ, ಇನ್ನೊಂದು ಸನ್ಮಾನ ಸಂಧಿಯಲ್ಲಿ ಬರಬೇಕು, ಸಮಾಸದಲ್ಲಿ ಮುಂದಲೇ ಅಂಶಿ ಸಮಾಸಕ್ಕೆ ಬರಬೇಕು, ಇನ್ನು 4ನೆಯದು ಪ್ರಶ್ನಾರ್ಥಕ. ಯಾಕಂದ್ರೆ ಮಗು ಪ್ರಶ್ನಾರ್ಥಕವನ್ನು ಯಾವ ರೀತಿಯಾಗಿ ಮಗು ಬರೀಬಹುದು, ಯಾಕಂದ್ರೆ ಅದು ಕರಿಕುಲಮ್ ಅಲ್ಲಿ ಇಲ್ಲೇ ಇಲ್ಲ, ಔಟ್ ಆಫ್ ಸಿಲೆಬಸ್ ಆಗಿದೆ. ಹಾಗಾಗಿ ಈ 4 ಔಟ್ ಆಫ್ ಸಿಲೆಬಸ್ ಆಗಿರುವುದರಿಂದ ಬೇಕೇ ಬೇಕು ಗ್ರೇಸ್ ಮಾರ್ಕ್ಸ್. ನಾನು CBSE ಬೋರ್ಡ್ಗೆ ಒಂದು ರಿಕ್ವೆಸ್ಟ್ ಏನ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಲ್ಲರ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಪೋಷಕರ ಮೇರೆಗೆ ಈ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವಂತ ಟೀಮ್, ಈ ಒಂದು ತಂಡವನ್ನು ಈ ಕೂಡಲೇ ಬದಲಾಯಿಸಬೇಕು. ನೀವು ಈ ಕೂಡಲೇ ಇದನ್ನು ಬದಲಾಯಿಸಿಲ್ಲ ಅಂದ್ರೆ ಪ್ರತಿ ವರ್ಷ ನೀವು ಗ್ರೇಸ್ ಮಾರ್ಕ್ಸ್ ಕೊಡುತ್ತಾನೆ ಹೋಗ್ಬೇಕಾಗುತ್ತದೆ. ಯಾಕಂತ ಹೇಳಿದ್ರೆ ಈ ತಂಡದವರೇ ಮಾಡುವಂತ ತಪ್ಪು, ಇದು CBSE ಬೋರ್ಡ್ ಮಾಡುವಂತ ತಪ್ಪಲ್ಲ, ಕನ್ನಡ ಶಿಕ್ಷಕರು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವಂತ ತಂಡದವರು ಮಾಡುವಂತ ತಪ್ಪಾಗಿದೆ. ಹಾಗಾಗಿ CBSE ಬೋರ್ಡ್ ಈ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ಹಾಗೆಯೇ ಈ ತಂಡವನ್ನು ಈ ಕೂಡಲೇ ಬದಲಾಯಿಸಬೇಕು. ಹೊಸ ಶಿಕ್ಷಕರಿಗೆ ಕೊಡಿ. ಸಾಕಷ್ಟು ಶಿಕ್ಷಕರು ಬುದ್ಧಿವಂತ ಶಿಕ್ಷಕರಿದ್ದಾರೆ. ಹೇಗೆ ತೆಗಿಬೇಕು ಪ್ರಶ್ನೆ ಪತ್ರಿಕೆ, ಯಾವ ರೀತಿಯಾಗಿ ಕೊಡಬೇಕು ಅನ್ನೋದನ್ನು ಅನೇಕ ಶಿಕ್ಷಕರಿಗೆ ಗೊತ್ತಿದೆ. ಇದು ಗೊತ್ತಿಲ್ಲದ ಓಲ್ಡ್ ತಂಡ ಇದು. ಹಾಗಾಗಿ ಅವರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಈ ಕೂಡಲೇ ಇವರನ್ನು ಬದಲಾಯಿಸಬೇಕು. ಮತ್ತೆ ಬೇಕೇ ಬೇಕು ಮಕ್ಕಳಿಗೆ ಗ್ರೇಸ್ ಮಾರ್ಕ್ಸ್ 4 ಅಂತೂ ಬೇಕೇ ಬೇಕು. ಅದಲ್ಲದೆ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಕಷ್ಟು ತಪ್ಪುಗಳು ಇದ್ದಾವೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ತುಂಬಾ ಇದ್ದಾವೆ. ಹಾಗಾಗಿ ಈ ತಂಡವನ್ನು ಈಗಲೇ ಬದಲಾಯಿಸಬೇಕು. ಆದಷ್ಟು ಈ ಒಂದು ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬೇಕೇ ಬೇಕು ಗ್ರೇಸ್ ಮಾರ್ಕ್ಸ್. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ನಮಸ್ಕಾರಗಳು.